ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ನಾವು ಫಸ್ಟ್ ಟೈಮ್ ಈ ವಿಡಿಯೋ ಮುಂದೆ ಬರ್ತಾ ಇದ್ದೀವಿ. ನನ್ನ ಹೆಸರು ಸುಜಾತ ಅಂತ, ನಮ್ಮ ಹಸ್ಬೆಂಡ್ ಹೆಸರು ವಿಷ್ಣು ಅಂತ. ನಾವು 3 ದಿವಸ ಗೋವಾ ಟ್ರಿಪ್ ಹೋಗಿದ್ರಿ. ಆ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನಾವಿರೋದು ಬ್ಯಾಂಗ್ಳೂರಲ್ಲೇ. ನಾವಿವಾಗ ಯಶವಂತಪುರಕ್ಕೆ ಆಟೋದಲ್ಲಿ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಟ್ರೈನ್ ನಮಗೆ 3 ಗಂಟೆಗೆ ಬುಕ್ ಆಗಿತ್ತು. ಗುರುವಾರ ಲಾಗ್ ಆಗಿರುತ್ತೆ ಇದು. ಬೆಳಗ್ಗೆನೇ ಎಲ್ಲ ರೆಡಿಯಾಗಿ ಸ್ನಾನ ಮಾಡಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೆ ಆಲ್ರೆಡಿ. ಟ್ರೈನ್ 3 ಗಂಟೆಗೆ ಇರೋದ್ರಿಂದ ನಾವು 1 ಗಂಟೆಗೆ ಬಿಟ್ರಿ, 2 ಗಂಟೆಗೆ ಅಲ್ಲಿ ರೀಚ್ ಆದ್ರಿ ಯಶವಂತಪುರ ರೈಲ್ವೆ ಸ್ಟೇಷನ್ನು. ಮನೆಯಲ್ಲಿ ಮಧ್ಯಾಹ್ನ ಲಂಚ್ ಮಾಡ್ಕೊಂಡಿದ್ದೆ. ಅಲ್ಲಿ 2 ಗಂಟೆಗೆ ಹೋಗಿದ್ರಲ್ವ, ಲಂಚೆಲ್ಲ ಮುಗಿಸ್ಕೊಂಡು ಟ್ರೈನಲ್ಲಿ ಇವ್ರ ಸ್ಟಾಫ್ಸ್ ಎಲ್ಲ ಬಂದಿದ್ದರು. ಎಲ್ಲ ಫ್ಯಾಮ್ಲಿ ಎಲ್ಲ ಒಂದು 20 ಜನ ಹೋಗ್ತಾಯಿದ್ರಿ ಟ್ರೈನಲ್ಲಿ. ಎಲ್ಲ ತಿನ್ಕೊಂಡು ಮತ್ತು ನೈಟ್ ಡಿನ್ನರ್ಗೆ ಪಾಪ ಅವರೇ ಒಂದು 25 ಜನಕ್ಕೆ ಆಗೋಷ್ಟು ಚಪಾತಿ ಅದೆಲ್ಲ ಮಾಡ್ಕೊಂಬಂದಿದ್ರು. ಅದೆಲ್ಲ ತಿಂದ್ರಿ. ನೈಟ್ ತಿಂದ್ಕೊಂಡು ಬೆಳಗ್ಗೆ ಅಲ್ಲಿ ಹೋಗಿ ರೀಚ್ ಆಗೋಷ್ಟರಲ್ಲಿ 5-9ಗೇನೋ ರೀಚ್ ಆದ್ರಿ ವಾಸ್ಕೋ ಡಿ ಗಾಮಾ ರೈಲ್ವೆ ಸ್ಟೇಷನ್ನು. ವಾಸ್ಕೋ ಡಿ ಗಾಮಾ ರೈಲ್ವೆ ಸ್ಟೇಷನ್ನಿಂದ ನಾವು ಬಾಗ ಬೀಚ್ಗೆ ಹೋಗ್ತಾ ಇರೋದು. ನಾವು ಬೈಕ್ ತೊಗೊಂಡಿದ್ರಿ ರೆಂಟ್ಗೆ. ಅಲ್ಲಿ ಕಾರು ಬೈಕೆಲ್ಲ ರೆಂಟಿಗೆ ಕೊಡ್ತಾರೆ. ಇಲ್ಲಿ ಒಂದು 20 ಜನ ಬಂದ್ರಲ್ಲ, ಎಲ್ಲರೂ ಸೇರಿ ಒಂದೊಂದು ಬೈಕ್ ತೊಗೊಂಡ್ರು. ಯಾಕಂದರೆ ಅಲ್ಲಿ ಬಸ್ ಇದೆಯಂತೆ, ಪ್ರೈವೇಟ್ ಬಸ್ ಇದೆ, ಗೌರ್ಮೆಂಟ್ ಬಸ್ ಇದೆ. ಕಮ್ಮಿ ಆಗುತ್ತೆ, ಆದರೆ ಟೈಮಿಂಗು ಮತ್ತು ಅಲ್ಲಲ್ಲಿ ಶಿಫ್ಟ್ ಆಗಬೇಕು. 2 ಬಸ್ ಚೇಂಜ್ ಆಗಬೇಕಂತೆ ಬಾಗ ಬೀಚ್ಗೆ. ನಾವೇನು ಮಾಡಿದ್ವಿ ಅಂದರೆ ಎಲ್ಲರೂ ಒಂದೊಂದು ಬೈಕ್ ತೊಗೊಂಡ್ರಿ, ಫ್ಯಾಮ್ಲಿ ಅವರೆಲ್ಲನೂ. ಆರಾಮಾಗಿ ವ್ಯೂ ನೋಡ್ಕೊಂಡು ಹೋಗ್ಬೋದು. ಬೈಕ್ ತೊಗೊಂಡ್ರೆ ನಾವು ಅಲ್ಲಿ ಶಾಪಿಂಗ್ ಮಾಡೋದಕ್ಕೆ ಎಲ್ಲರೂ ದೂರ ಹೋಗ್ಬೇಕಂದ್ರೆ ಹೋಟೆಲ್ಸ್ಗೆಲ್ಲ ತುಂಬ ದೂರ ಇರುತ್ತೆ, ಬೀಚ್ಗೆ ಹೋಟೆಲ್ಗೆಲ್ಲ ತುಂಬ ದೂರ ಇರುತ್ತೆ. ಆ ಥರ ತೊಗೊಂಬಿಟ್ರೆ ನಾವು ಎಲ್ಲಂದರೆ ಅಲ್ಲಿ ಸುತ್ಬೋದಂತ ತೊಗೊಂಡಿದ್ದು. ಅಂದರೆ ವ್ಯೂ ತುಂಬ ಚೆನ್ನಾಗಿತ್ತು. ನಾವು ಹೋಗೋ ದಾರಿಯಲ್ಲಿ ಬೀಚು, ಸನ್ರೈಸು ತುಂಬ 7 ಗಂಟೆಗೇನೋ ಹೋಗ್ತಾಯಿದ್ರಿ. ವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು. ಕ್ಲೈಮೇಟು ತುಂಬ ಚೆನ್ನಾಗಿತ್ತು. ಅಂದರೆ ಸೆಕೆನೇ ಇಲ್ಲ, ಒಂಥರ ಚಳಿನೂ ಇಲ್ಲ, ಸೆಕೆನೂ ಇಲ್ಲ, ಒಂಥರ ಆ ಥರ ಕೂಲಾಗಿ ಚೆನ್ನಾಗಿತ್ತು. ನಾವು ಬೈಕ್ ತೊಗೊಂಡು ಹೋಗ್ತಾಯಿದ್ರಿ. ಬಸ್ಸಲ್ಲಿ ಹೋದರೆ ಇಲ್ಲಿಂದ ವಾಸ್ಕೋ ಡಿ ಗಾಮಾ ರೈಲ್ವೆ ಸ್ಟೇಷನಿಂದ ಪಂಜಿಮ್ಗೆ ಹೋಗಬೇಕು. ಪಂಜಿಮಿಂದ ಮತ್ತು ಬಾಗ ಬೀಚ್, ಇನ್ನೂ ಸ್ವಲ್ಪ ಮುಂದೆನೇ ಬಾಗ ಬೀಚಿಂದ ಬಸ್ ಸ್ಟ್ಯಾಂಡ್ ಇರುತ್ತಂತ, ಅಲ್ಲಿ ಇಳಿಸ್ತಾರಂತೆ. ಮತ್ತು ಇನ್ನು ಅಲ್ಲಿಂದ ರೂಮ್ ಹತ್ರಗೆ ಟ್ಯಾಕ್ಸಿ ಹಿಡಿಬೇಕು. ಆ ಥರ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದರೆ ಬೈಕಲ್ಲೇ ಹೋದ್ರಿ. ಇಲ್ಲೆಲ್ಲ ಒಂದು ಬ್ರಿಡ್ಜು, ತುಂಬ ದೊಡ್ಡ ಬ್ರಿಡ್ಜು, ಹೆಂಗೆ ಕಟ್ಟಿರ್ತಾರೋ ಏನೋ, ತುಂಬ ಚೆನ್ನಾಗಿತ್ತು ಅದೆಲ್ಲ ವ್ಯೂ ನೋಡೋಕ್ಕೆ. ನಾನು ಹಿಂದೆ ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ದೆ. ಮತ್ತು ಹಂಗೆ ನಮ್ಮ ರೂಮ್ ಹತ್ರ ಹೋದ್ರಿ. ರೂಮ್ ವೀಡಿಯೋ ಮಾಡ್ತಾಯಿದ್ದೀನಿ. ನಾವು ಬಾಗ ಕಾಟೇಜ್ ರೂಮ್ ಅಂತ ಬುಕ್ ಮಾಡಿದ್ರಿ. ರೂಮ್ ಕೂಡ 2 ಮಂತ್ ಬ್ಯಾಕೇ ಬುಕ್ ಮಾಡಿಬಿಟ್ಟಿದ್ರಿ. ಅಲ್ಲಿ ಗಿಡಗಳು, ರೂಮ್ ಎಲ್ಲ ಚೆನ್ನಾಗಿತ್ತು. 2 ಫ್ಯಾಮ್ಲಿಗೆ ಒಂದು ರೂಮಲ್ಲಿ ಇರ್ಬೋದು, 3 ಜನನೂ ಅಡ್ಜಸ್ಟ್ ಮಾಡ್ಕೊಂಡಿರ್ಬೋದು. ಒಂದು ಚಿಕ್ಕದಾಗಿ ಫ್ರಿಜ್ಜು, TV, AC, ಫ್ಯಾನು, ವಾಶ್ರೂಮ್ಸ್ ಎಲ್ಲ ಕ್ಲೀನಾಗೇ ಇತ್ತು. ಆರಾಮಾಗಿರ್ಬೋದು, ಚೆನ್ನಾಗಿತ್ತು ರೂಮು, ನೀಟಾಗೇ ಇತ್ತು. ಮತ್ತು ಈಚೆಗಡೆ ಕುತ್ಕೊಳೋದಕ್ಕೆಲ್ಲ ಚೇರ್ಸು, ಆ ಗಿಡಗಳು, ಒಂಥರ ಕ್ಲೈಮೇಟು ಅಲ್ಲಿ ಚೆನ್ನಾಗಿತ್ತು ಒಂಥರ. ನೀವು ಹೋದರೆ ಈ ಥರ ರೂಮ್ ಬುಕ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಮಗೆ ಇಷ್ಟ ಆಯಿತು ಈ ರೂಮು. ಪ್ಲೀಸ್ ನನ್ನ ಚಾನಲ್ನ ಪೂರ್ತಿಯಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಾವು ಎಲ್ಲೆಲ್ಲಿ ಹೋಗಿದ್ರಿ, ಏನೇನು ಶಾಪಿಂಗ್ ಮಾಡಿದ್ರಿ, ಮತ್ತು ಏನೇನು ಫುಡ್ ತಿಂದ್ರಿ. ನಿಮಗೆ ನೈಟಲ್ಲಿ ಬೀಚ್ ತುಂಬ ಚೆನ್ನಾಗಿರುತ್ತಂತೆ, ಪಾರ್ಟಿಗಳೆಲ್ಲ ನಡೆಯುತ್ತಂತೆ, ಮತ್ತು ಡ್ಯಾನ್ಸಸ್ಸು, ಪಾರ್ಟಿ ನೈಟಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತಾರೆ ಬಾಗ ಬೀಚು. ಅದನ್ನೆಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ.